ಬಿ.ಕೆ. ಶ್ರೀನಿವಾಸ್ ಹಾಸ್ಪಿಟ್ಲ್ ಹತ್ರ ಲೈನ್ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ ಕೆಲಸ ಮಾಡಕ್ಕೆ ಹೋಗಿದ್ದಾರೆ ಲೈನ್ ಮ್ಯಾನು. ಅದು ಲೈನ್ ಟ್ರಿಪ್ ಆಗಿ ಆ ಜನರೇಟ್ರು ರಿಟರ್ನ್ ಹೊಡೆದಿದೆ. ಆ ಹೊಡೆದು ಆ ಶಾಟ್ಗೆ ಪ್ರಾಣ ಹೋಗಿದೆ. ಪ್ರಾಣ ಹೋಗಿ 24 ಗಂಟೆ ಆದರೂ ಕೂಡ KEB ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ವಹಿಸಿದ್ದಾರೆ. ಒಬ್ಬ ಅಧಿಕಾರಿ ಕೂಡಗೆ ಆ ಬಾಡಿ ಹತ್ರ ಹೋಗಿ ಅವರ ಕುಟುಂಬದವರಿಗೆ ಏನಾದರೂ ಸ್ವಾಂತನ ಕೂಡ ಹೇಳಿಲ್ಲ, ಅವ್ರಿಗೇನಾದರೂ ಪರಿಹಾರ ಕೂಡ ಹೇಳಿಲ್ಲ. ಇಷ್ಟೊತ್ತಾದರೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಕ್ಕಂಥ ಲೈನ್ ಮ್ಯಾನ್ಗಳಿಗೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಈ ಮೇಲಧಿಕಾರಿಗಳನ್ನೋದು ಇವತ್ತು ಈ ಹುಡುಗರ ಎಣನೆ ಸಾಕ್ಷಿ. ಯಾಕಪ್ಪ ಅಂದರೆ ಕಷ್ಟಪಟ್ಟು ಹಗಲು ರಾತ್ರಿ ಸೇವೆ ಮಾಡುವಂಥ ಲೈನ್ ಮ್ಯಾನ್ಗಳಿಗೆ ಸಾವಿಗೆ ಬೆಲೆ ಇಲ್ಲಪ್ಪ ಅಂದರೆ KEB ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಸ್ವಾಮಿ. ಇವತ್ತು JE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ನು ಉಳಿದಂಥ ಮೇಲಧಿಕಾರಿಗಳೆಲ್ಲ ಇದ್ದಾರ. ಒಬ್ಬ ಅಧಿಕಾರಿ ಕೂಡಕ್ಕೆ ಹೋಗಿ ಆ ಹೆಣನ ಭೇಟಿ ಮಾಡಿಲ್ಲ. ಇವತ್ತು ಅವ್ರ ಮನೆ ಕುಟುಂಬದವರಿಗೆ ಸ್ವಾಂತನೇ ಹೇಳಿಲ್ಲ. ಈ ರೀತಿ ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಇಂಥ ಅವಿವೇಕ KEB ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸ್ಬೇಕಂತಂದು ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ರೈತರಿಗೆ ಮೋಸ ಮಾಡುವಂಥ ಅಧಿಕಾರಿಗಳು, ಇಂಥ ಅಧಿಕಾರಿಗಳು ನಮಗೆ ಬೇಡ. ಇವತ್ತೊಂದು ಪ್ರಾಣ ಅನಾಹುತ ಆಗೈತೆ ಅಂದರೆ ಆ ಪ್ರಾಣ ಅನಾಹುತ ಆದಂಥ ವ್ಯಕ್ತಿ ನಾಗರಾಜನ ಕುಟುಂಬ ಇವತ್ತು ಬೀದಿ ಪಾಲಾಗ್ತಾ ಇದೆ. ಅಂಥ ಬೀದಿ ಪಾಲಾಗೋದಕ್ಕೆ ನಾವು ಬಿಡೋದಲ್ಲ. ಇವತ್ತೇನು ಅಧಿಕಾರಿಗಳು ಯಾರು ನಿರ್ಲಕ್ಷ್ಯ ಇದ್ದಾರೆ ಅವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಗೊತ್ತಲ್ಲ, ಅವ್ರ ಕುಟುಂಬಕ್ಕೆ ಇವತ್ತು ಕೂಡಲೇ ₹1,00,00,000 ಅನುದಾನ ಕೊಡ್ಬೇಕಂತಂದು ಹೇಳಿ ನಾವು ಆ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸರ್ಕಾರದಿಂದ ಏನು ಅನುದಾನ ಬರುತ್ತೆ ಆ ಕುಟುಂಬಕ್ಕೆ ಒದಗಿಸುವಂಥ ಕೆಲಸ ನಾವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಬಂಧು ಬಳಗದವರು ರೈತ ಸಂಘದವರೆಲ್ಲ ಇದ್ದೀವಿ. ಆ ಕುಟುಂಬಕ್ಕೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತಂದೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ, GG ಹಳ್ಳಿ ನಾರಾಯಣ ಸ್ವಾಮಿ ಬಣ, ಗೋವಿಂದಪ್ಪ ನಾಯ್ಕ ಅಂತೇಳಿ ನಮ್ಮ ಹೆಸರು, ಬಳ್ಳಾರಿ ಜಿಲ್ಲಾ ಕಾರ್ಯಾಧ್ಯಕ್ಷರು.